ಇನ್ನು ಏನಂತಂದರೆ ಈಗ ಅದೇ ಜಂಟಿಯಾಗಿದ್ದಾಗ ಸಾಕಷ್ಟು ನೀವು ಅದರ ಪರ ವಹಿಸ್ತಾ ಇದ್ರಿ, ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಇದೆ ಅಥವಾ ಅನ್ಯಾಯ ಆಗ್ತಿದೆ ಅಂತ ಹೇಳಿದಾಗ ನೀವು ವಾಯ್ಸ್ ರೈಸ್ ಮಾಡ್ತಿದ್ರಿ. ಬಟ್ ತುಂಬ ಎವಿಡೆಂಟಾಗಿ ನೀವು ಯಾಕೆ ವಾಯ್ಸೇ ರೈಸ್ ಮಾಡಲಿಲ್ಲ ಅಥವಾ ನಿಮ್ಮ ಸ್ಟ್ಯಾಂಡ್ ತಗೊಳ್ಳೇ ಇಲ್ಲ ಅಂತ ಅನಿಸಿದ್ದು ಫಸ್ಟ್ ನೀವು ಕ್ಯಾಪ್ಟನ್ ಆದಾಗ, ಮ್ಯಾನೇಜರ್ ಆದಾಗ BB ಪ್ಯಾಲೇಸ್ದು. ಅಂದರೆ ಓಕೆ, ಫಸ್ಟ್ ಆಫ್ ಆಲ್ ಈಗ ಗಿಲ್ಲಿ ಅವರು ಮಂಜು ಅವ್ರಿಗೆ ಏನೋ ಹೇಳಿದ್ದನ್ನು ಅದಕ್ಕೆ ತುಂಬಾ ಬೇರೆಯೇ ನೆಗೆಟಿವ್ ಒಪಿನಿಯನ್ನೇ ಇದೆ. ಅಂದರೆ ಫಸ್ಟ್ ಆಫ್ ಆಲ್ ಅದರ ರಿಯಾಕ್ಟ್ ಮಾಡೋ ಅವಶ್ಯಕತೆಯೂ ಇರ್ತಿರ್ಲಿಲ್ವಲ್ಲ ಮಂಜು ಅವರು. ಓಕೆ, 2ನೇದ 3 ಅಂದರೆ ಇಲ್ಲ ಕಣೋ 5ನೇದ ಅಂತಲೂ ಹೇಳ್ಬೋದಿತ್ತು. 5ನೇದು ಕಣೋ ಹಿಂಗೆ ಗೊತ್ತಿಲ್ಲ ಅಂತೇಳಿ ತಮಾಷೆನೂ ಅವರು ವಾಪಸ್ ತಿರುಗಿ ಹೇಳ್ಬೋದಾಗಿತ್ತು. ಅದು ಅವರವರು ಪರ್ಸನ್ ಯಾವ ಥರ ತಗೋತಾರೆ ಅದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿದ್ದು. ಓಕೆ, ಅದನ್ನು ತಪ್ಪು ಅಂತಲೇ ಇಟ್ಕೊಳ್ಳೋಣ. ಅದಾದಮೇಲೆ ಅವರು ಟ್ರೀಟ್ ಮಾಡಿದ ರೀತಿ ಅದೆಲ್ಲ ನೋಡಿಕೊಂಡ್ರೂ ಕೂಡ ಆ್ಯಸ್ ಎ ಮ್ಯಾನೇಜರ್ ತಡಿಬೋದಾಗಿತ್ತು. ವೆಯ್ಟರ್ ಅಂದಮೇಲೆ ಅವ್ರದ್ದು ಡೆಸಿಗ್ನೇಟೆಡ್ ಜಾಬ್ ಇಷ್ಟೇ ಇರುತ್ತೆ ಕೆಲಸ, ಅದನ್ನು ಮಾತ್ರ ನೀವು ಅವ್ರ ಹತ್ರ ಮಾಡಿಸ್ಬೇಕು, ಬೇರೆದೇನು ಮಾಡಿಸ್ಬಾರ್ದು ಅಂತ ಹೇಳ್ಬೋದಾಗಿತ್ತಲ್ವ. ಯಾಕೆ ಸ್ಟ್ಯಾಂಡೇ ತಗೊಳ್ತಾ ಇಲ್ಲ ಟುವರ್ಡ್ಸ್ ಮ್ಯಾನೇಜರ್ ಅವರು ತಮ್ಮ ಸ್ಟಾಫ್ ಕಡೆಗೆ ಯಾಕೆ ಅವರು ಸ್ಟ್ಯಾಂಡೇ ತಗೊಳ್ಳಿಲ್ಲ ಅನ್ನೋದು ತುಂಬ ಎವಿಡೆಂಟಾಗಿ ಕಾಣಿಸ್ತು. ಎಸ್ಪೆಷಲಿ ಗಿಲ್ಲಿ ಅವ್ರನ್ನ ತುಂಬ ಅವರು ಕೀಳಾಗಿ ನಡೆಸ್ಕೊಂಡಿದ್ದಾರೆ ಆ್ಯಕ್ಚುಲಿ ಆ ವಾರ ಗೆಸ್ಟ್ಗಳೆಲ್ಲ ಸೇರಿಕೊಂಡು. ಅದನ್ನು ತಡಿಬೋದಿತ್ತಲ್ವ, ಆ್ಯಸ್ ಆ ಒಂದು ಟಾಸ್ಕಿನ ಪರಿಧಿ ಒಳಗೇ ತಡಿಬೋದಾಗಿತ್ತು. ಈಸ್ ಎ ವೆಯ್ಟರ್, ಅವ್ರು ಅದೆಲ್ಲ ಮಾಡೋಂಗಿಲ್ಲ ಅಂತ ಯಾಕೆ ಮಾಡಲಿಲ್ಲ ಅಂತ. ಆ ವಾರ ನಾವೆಲ್ಲ ಏನೇನು ಮಾಡಿದ್ವಿ ಹೇಳಿ? ನಾವು ಡ್ಯಾನ್ಸ್ ಮಾಡಿದ್ವಿ, ಯಾವ್ದಾದ್ರು ಹೋಟ್ಲಲ್ಲಿ ಮ್ಯಾನೇಜರ್ ಡ್ಯಾನ್ಸ್ ಮಾಡೋದಿಲ್ಲ ಅಲ್ವಾ? ನಾವೆಲ್ಲ ಮಸಾಜ್ ಮಾಡಿದ್ವಿ, ಹೆಡ್ ಮಸಾಜ್ ಎಲ್ಲ ಯಾವ್ದಾದ್ರು ಹೋಟ್ಲಲ್ಲಿ ಮ್ಯಾನೇಜರ್ ಮಸಾಜ್ ಮಾಡೋದು, ವೇಟರ್ ಮಸಾಜ್ ಮಾಡೋದು ನೋಡಿದ್ದೀರಾ? ಸ್ಪಾಲ್ ಮಾಡ್ತಾರೆ ಅಲ್ವಾ? ಇಟ್ ಈಸ್ ನಾಟ್ ಅ ಹೋಟೆಲ್. ನಾವು ಅದನ್ನು ಹೋಟೆಲ್ ಥರ ಅಲ್ಲ. ದಿಸ್ ಇಸ್ ಅ ಟಾಸ್ಕ್ ಟು ಟ್ರೀಟ್ ದೆಮ್. ಇದು ಬಂದಿರೋ ಆರ್ಡರ್ಸ್ ನಮಗೆ, ಅವ್ರನ್ನ ಪ್ಲೀಸ್ ಮಾಡಬೇಕು ಈ ಪ್ಯಾಲೇಸಿಗೆ ಬಂದವ್ರನ್ನ ಅಂತ. ಯಾರು ಹೋಟ್ಲಿಗೆ ಹೋಗ್ಬಿಟ್ಟು ಇದಿಲ್ಲ ಸರಿ ಇಲ್ಲ ಪ್ಲೇಟ್ ಬಿಸಾಕೋದವೆಲ್ಲ ಮಾಡ್ತಾರೆ. ದೀಸ್ ಆರ್ ಆಲ್ ಕ್ಯಾರೆಕ್ಟರ್ಸ್. ನಾವು ಪ್ಲೇ ಮಾಡಬೇಕಾಗಿದ್ದು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಷ್ಟೇ. ಫಸ್ಟ್ ಆಫ್ ಆಲ್ ಅದನ್ನು ತಲೆಯನ್ನು ತೆಗಿಬೇಕು. ನಾವು ಒಂದು ಪ್ರೊಫೆಷನಲ್ ಹೋಟೆಲ್ಗೆ ಹೋಗಿಲ್ಲ, ಅಲ್ಲಿ ಬಂದಿದ್ದು ಇಟ್ ವಾಸ್ ಆಲ್ಸೋ ಫಾರ್ ಎಂಟರ್ಟೈನ್ಮೆಂಟ್, ಟು ಎಂಟರ್ಟೈನ್ ದ ಆಡಿಯನ್ಸ್. ಆನೆಸ್ಟಾಗಿ ಹೇಳ್ತೀನಿ, ಸ್ವಲ್ಪ ಸೀರಿಯಸ್ ಆಗಿ ಆಡಿಯನ್ಸ್ ಎಂಟರ್ಟೈನ್ ಮಾಡೋಕ್ಕೆ ಬಂದಿದ್ದು. ಅಲ್ಲಿ ಬಂದು ಅವ್ರು ಬಂದು ಊಟ ಮಾಡ್ಕೊಂಡು ನಾವು ಬರೀ ಅಡುಗೆ ಬಡ್ಸಂಗಿದ್ರೆ ನಾವು ಯಾರು ಮಾತಾಡೋ ನೆಸೆಸಿಟಿನೇ ಇರ್ತಾ ಇರಲಿಲ್ಲ. ಎಲ್ಲರೂ ಸೈಲೆಂಟಾಗಿದ್ಬಿಟ್ಟು ಊಟನ ಊಟ ತೊಗೊಂಡು ಕೊಡೋದು. ನಾವು ಹೋಟ್ಲಿಗೆ ಹೋಗ್ಬಿಟ್ಟು ಯಾರನ್ನ ಮ್ಯಾನೇಜರ್ ಬಾಯಿಲಿ ನೀವು ಯಾವ ಥರ ವೇಟರ್ನ ಕರ್ಸ್ಬಿಟ್ಟು ಆಡಾಡ್ಸೋದೆಲ್ಲ ಮಾಡಿದ್ದೀರಾ? ಇಲ್ಲ ಅಲ್ವಾ? ಸೊ ಇಟ್ ಬೇಸಿಕ್ಲಿ ಇಟ್ಸ್ ಆಲ್ ಕಂಟೆಂಟ್, ಇಟ್ಸ್ ಆಲ್ ಎಂಟರ್ಟೈನ್ಮೆಂಟ್ ಫಾರ್ ದೆಮ್ ಆಲ್ಸೋ, ಫಾರ್ ಅಸ್ ಆಲ್ಸೋ. ನಾವು ಈ ಥರ ಮಾಡೋದಕ್ಕೆ ತಾನೇ ಯು ಕ್ಯಾನ್ ಪುಟ್ರೆ ಸಮಥಿಂಗ್ ಔಟ್ಸೈಡ್ ಆ ಥರ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಅಲ್ಲಿ ಬಂದಿರೋ ಅಂಥ ಗೆಸ್ಟ್ಗಳು ದೇ ವರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇನ್ ಬಿಗ್ ಬಾಸ್. ಅವ್ರಿಗೆ ಏನು ಮಾಡಬೇಕು, ಯಾವ ಥರ ಮಾತಾಡಬೇಕು, ಆಮೇಲೆ ಕ್ಯಾರೆಕ್ಟರ್ ಹೇಗೆ ಪೋರ್ಟ್ರೇ ಮಾಡಬೇಕು, ಕ್ಯಾಪ್ಟನ್ಸಿ ರೂಮ್ ಬೆಲೆ ಏನು, ಯಾರನ್ನ ಟ್ರಿಗರ್ ಮಾಡಬೇಕು, ಯಾರನ್ನ ಟ್ರಿಗರ್ ಮಾಡಬಾರ್ದು, ಯಾರು ಇರಿಟೇಟ್ ಮಾಡ್ತಾರೆ, ಯಾರು ಇರಿಟೇಟ್ ಮಾಡ, ಅವೆಲ್ಲ ತಿಳ್ಕೊಂಡೇ ಬಂದಿರೋರು ಅವ್ರು ಯಾರು. ಯು ಆರ್ ನಾಟ್ ರ್ಯಾಂಡಮ್ 5 ಪೀಪಲ್ ಯಾರೋ ಎಲ್ಲೋ ಇರೋರನ್ನ ಬನ್ನಿ ಪ್ಯಾಲೇಸ್ಗೆ ಕಳಿಸ್ತೀನಿ ಯಾರೋ ಆ ಥರ ಬಿಹೇವ್ ಮಾಡ್ತಾ ಇರಲಿಲ್ಲ. ದೀಸ್ ಆರ್ ಆಲ್ ಪೀಪಲ್ ಹೂ ಆರ್ ಟ್ರೈನ್ಡ್. ಹೇಗಿರಬೇಕು, ಹೇಗೆ ಮಾತಾಡಬೇಕು ಅಂತ ಗೊತ್ತಿರೋ ವ್ಯಕ್ತಿಗಳು ಬಂದಿದ್ದು ಅಲ್ಲ. ಆಯಿತಾ? ಆ ಸಿಚುವೇಶನ್ ಬಂದಮೇಲೆ ಇವಾಗ ಗಿಲ್ಲಿ ಏನೋ ಮಾಡ್ದೆ ಅಂದಾಗ ಅವ್ನು ಇರೋದೇ ಆ ಥರ. ಅವ್ನು ಕಾಮಿಡಿ ಮಾಡೋದೇ ಹಾಗೆ, ಸ್ಪಾಂಟೇನಿಯಸ್ ಕಾಮಿಡಿ. ಅವ್ನಿಗೇನು ಗೊತ್ತಾ, ತಲೆಗೇನೋ ಬರೋದು. ನಮಗೆಲ್ಲ ಒಂದೊಂದ್ಸಲ ಪಂಚ್ ಲೈನ್ ಬರುತ್ತೆ ಅನ್ಕೊಳ್ಳಿ, ನಾವು ತಲೆಯಲ್ಲಿ ಹಿಡ್ಕೋತೀವಿ. ಅವ್ನ ತಲೆಗೆ ಬಂದ ತಕ್ಷಣ ಬಂದ್ಬಿಡೋದು ಬಾಯ್. ಅದೊಂದು ಟ್ಯಾಲೆಂಟು. ನಾವು ಅದನ್ನು ಯು ಕ್ಯಾಂಟ್ ಪುಟ್ ಇಟ್ ಡೌನ್ ಎನಿವೆ. ಯಾಕಂದರೆ ಒಂದು ವೀಕೆಂಡ್ ಎಪಿಸೋಡಲ್ಲಿ ಒಂದು ಲೆಟರ್ ಬರುತ್ತೆ, ಎಲ್ಲ ಓದು ಅಂತಂದಾಗ ಸ್ಪಾಂಟೇನಿಯಸ್ ಆಗಿ ಓದ. ಅದು ಟ್ಯಾಲೆಂಟು ಸರ್, ನಮ್ಮ ಕೈಲೆಲ್ಲ ಆಗಲ್ಲ ಅದು. ಆ ಟ್ಯಾಲೆಂಟ್ ಬಂದಾಗ ನೀನು ಅಲ್ಲಿ ನಿಂತಿರ್ತಾನೆ, ಸೈಲೆಂಟಾಗಿ ಇರ್ತಾನೆ. ಅವನು ಸೈಲೆಂಟಾಗಿ ಇರಬೇಕು ಅಂತಲೇ ಇರ್ತಾನೆ. ತಲೆಗೆ ಒಂದು ಪಂಚ್ ಬರುತ್ತೆ, ಎಲ್ಲಿ ಮಿಸ್ ಆಗ್ಬಿಡುತ್ತೆ ಅಂತ ಹೇಳ್ಬಿಡ್ತಾನೆ. ಸ್ಪಾಂಟೇನಿಯಸ್ಲಿ ಬರುತ್ತೆ ಪಂಚಸ್ ಅವನಿಗೆ. ಸೊ ಹೌ ಡು ಯು ಸ್ಟಾಪ್ ಇಟ್? ಮಾತಾಡ್ಬಿಡ ಅನ್ಬೋದು, ಮಾತಾಡಲ್ಲ ಅಂತ ಇರ್ತಾನೆ. ಸಡನ್ನಾಗಿ ಒಂದು ಪಂಚ್ ಮಾಡ್ಬಿಟ್ಟು ಹೇಳೇ ಬಿಡ್ತಾನೆ. ಅವ್ನು ಬೈಕ್ ಬ್ಲಾಸ್ಟ್ ಹಾಕೋಕ್ಕೆ ಸಾಧ್ಯನಾ? ರೈಟ್. ಸೊ ಇಬ್ಬರದು ತಪ್ಪಿತ್ತು ಅಂತ ಅನಿಸ್ತು. ಅವರು ಆ ರೇಖಾ ಮಾಡಬಾರ್ದಾಗಿತ್ತು. ಅಟ್ ದ ಸೇಮ್ ಟೈಮ್ ನಾವು ವೇಟರ್ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತಲ್ಲ. ಇವಾಗ ಒಬ್ರು ಯಾರೋ ಜಗಳ ಮಾಡೋಕ್ಕೆ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದಾರೆ ಅಂದಾಗ ನಮ್ಮ ವೇಟ್ರಿಗೆ ಇದು ಮಾಡಂಗಿಲ್ಲ ನೀವು ಅಂತ ಅಂದಿದ್ರೆ, ಜಸ್ಟ್ ಅನ್ ಎಕ್ಸಾಂಪಲ್, ಅದು ಹೆಂಗ್ರಿ ಮಾಡಂಗಿಲ್ಲ, ಕರೀರಿ ಅವನ್ನ, ಇದು ಮಾಡೋ, ಅದು ವರ್ಷ ಇದನ್ನು ತೊಗೊಂಬ, ಆಮೇಲೆ ಅವೆಲ್ಲ ನಮ್ಮ ಟೀಮ್ ಸ್ಟ್ಯಾಂಡ್ ತೊಗೋತೀವಿ ಅಂತಂದರೆ ಅದು ಹೆಂಗ್ರಿ ನೀವು ಸ್ಟ್ಯಾಂಡ್ ತೊಗೋತೀರಾ? ಇರೋ ಬರೋ ತಟ್ಟೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಚಪಾತಿ ಗಿಪಾತೆಲ್ಲ ಚೆಲ್ಲಿ ಎಲ್ಲ ಮಾಡಿದರೆ ಅವಾಗ ಯಾರನ್ನ ಬ್ಲೇಮ್ ಮಾಡ್ತಿದ್ರು? ಮ್ಯಾನೇಜರ್ನೇ ಬ್ಲೇಮ್ ಮಾಡೋರು. ಗುರು ಏನು ಮಾಡ ಗುರು ಮ್ಯಾನೇಜರು ಅಂತ. ಅದೇ ನೋಡಿ, ಜನ ಯೋಚನೆ ಮಾಡೋ ಪರ್ಸ್ಪೆಕ್ಟಿವ್ ಹೇಗಿರುತ್ತೆ. ನಾನು ಮಾಡಿದ್ದೇನಲ್ಲಿ ಅಂತಂದರೆ ಆದಷ್ಟು ಕಾಮಾಗಿ ಹ್ಯಾಂಡಲ್ ಮಾಡೋಣ. ಒಂದು ರಾಂಗ್ ಮೂವಿಂದ, ಯಾಕಂದ್ರೆ ವಾರ ಅದೇ ರಾತ್ರಿ ಬಿಗ್ ಬಾಸ್ ಹತ್ರ ಬೈಸ್ಕೊಂಡಿರ್ತೀವಿ ನಾವು. ಒಂದು ಅಗ್ರೆಸಿವ್ ಮೂವಿಂದ ಇಡೀ ಮನೆಗೆ ಎಫೆಕ್ಟ್ ಆಗೋದು ಬೇಡ ಅಂತ ಆದಷ್ಟು ಸಾಫ್ಟ್ ಆ್ಯಂಡ್ ಕಾಮಾಗಿದ್ದಿದ್ದು ರೀಸನ್ನೇ ಅದು. ಸರ್, ಯಾರು ಕೋಪ ಬರಲ್ಲ. ಅಷ್ಟೆಲ್ಲ ಇರಿಟೇಟ್ ಮಾಡಿದಾಗ ಊಟ ಮಾಡಬೇಕಾದ್ರೂ ಅಷ್ಟೇ ನನಗೆ ಉರಿತಾ ಇದೆ. ನನ್ನೆಲ್ಲಿ ಹೋಗ್ಬಿಟ್ಟು ಏನು ಸರ್, ನನ್ನ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಯಾರು ರಿಯಲ್ ಲೈಫಲ್ಲಿ ಮಾತ್ರ ನಾವೆಲ್ಲ ಸುಮ್ಮನೆ ಇರ್ತೀವ, ನೀವು ಸುಮ್ಮನೆ ಇರ್ತೀರ. ಊಟ ಮಾಡೋಕೆ ಯಾವನ ಊಟ ಮಾಡೋನು ಅಂತಿಲ್ಲ ಅಂದರೆ ನೀನು ಅವನು ಅಂತಲೇ ಬರೋದು ಬ್ಯಾಗೆ. ಎಲ್ರಿಗೂ ಬರುತ್ತೆ, ನನಗೂ ಬರುತ್ತೆ. ಬಟ್ ಸಿಚುವೇಶನಲ್ಲಿ ಮಾಡಬಾರ್ದಲ್ಲ. ಅದೇ ಇದ್ದಿದ್ದು ಸ್ಟ್ರೆಂತಲ್ಲಿ. ಓಕೆ, ನಾನು ಯೋಚನೆ ಮಾಡ್ತಿದ್ದು ಅದೇ. ಕಿರ್ಚಾಡೋದು 1 ಸೆಕೆಂಡಲ್ಲಿ ಕಿರ್ಚಾಡ್ಬೋದು.
ಒಂದು ಸೆಂಟೆನ್ಸ್ ನಾನು ಹೇಳ್ಬಿಟ್ಟು ನೀನು ಯಾರು ಗುರು ಹಂಗೆ ಮಾತಾಡೋಕ್ಕೆ ನನ್ನ ಟೀಮ್ ನಿಂತ್ಕೋತೀನಿ ಅಂದಿದ್ರೆ ಇಡೀ ಟೀಮ್ ಇಡೀ ವಾರ ಜಗಳ ಆಗಿ ಆ ಇಡೀ ವಾರ ಹಾಳಾಗೋಗಿರೋದು. ರೈಟ್. ಆಮೇಲೆ ಇದೇ ಸರಿ ಇದೇ ತಪ್ಪು ಅಂತ ಹೇಳ್ತಾ ಇಲ್ಲ, ನಾನು ಯೋಚನೆ ಮಾಡಿದ ರೀತಿ ಹೇಳ್ತಾ ಇದ್ದೀನಿ. ಆದಷ್ಟು ಕಾಮಾಗಿ ಯೋಚನೆ ಮಾಡಬೇಕಾಗಿತ್ತು. ಆಮೇಲೆ ಗಿಲ್ಲಿನೂ ಕೂಡ ನೀವು ಅವನಿಗೆ ಮಾಡಬೇಡ ಅಲ್ಲಿರೋ ನಿನ್ನ ಪನಿಷ್ಮೆಂಟ್ ಕೊಡ್ತೀನಿ ಅನ್ನೋಕ್ಕಿಂತ ನನಗೆ ನಾನು ನೋಡಿರೋ ಗಿಲ್ಲಿ ನನ್ನ ಜೊತೆ ಯಾವಾಗಲೂ ತುಂಬ ಸ್ವೀಟಾಗಿ ನಾನೇನೋ ಮಾಡಬೇಡ ಅಂದಾಗ ಮಾಡ್ತಾನೆ ಇರಲಿಲ್ಲ. ಮಾಡಬೇಡ ಗಿಲ್ಲಿ ಅದನ್ನಂದ ಆಯ್ತು ಸರಿ ಅಣ್ಣ ಮಾಡಿಲ್ಲ ಅವನು. ಆ ಥರ ಇದ್ದಾಗ ಅವನ್ನ ಯಾಕೆ ನಾನು ಫೋರ್ಸ್ಫುಲಿ ಸ್ಟ್ರಿಕ್ಟಾಗಿ ಹೇಳಬೇಕು? ನೀವು ಸ್ಟ್ರಿಕ್ಟಾಗಿ ಹೇಳಿದ್ರು ಅವ್ನು ಕೇಳಲ್ಲ ಅಂದರೆ ಕೇಳಲ್ಲ ಅವನು. ಅವ್ನು ನಾನು ನೋಟಿಸ್ ಮಾಡಿರಂಗೆ ಅವ್ನು ಯಾವಾಗ ಕೇಳ್ತಾನೆ ಸ್ವಲ್ಪ ಪ್ರೀತಿಯಿಂದ ಮಾತಾಡೋದು ಕೇಳ್ತಾನೆ. ಅವನು ಆನೆಸ್ಟಾಗಿ ಹೇಳ್ಬೇಕು. ಅವನ ಜೊತೆ ಅದೇ ರೆಸ್ಪೆಕ್ಟಲ್ಲಿ ಇದ್ದ ಅವನು. ಅದು ಹೇಳಿದ್ಮೇಲೆ ಅವ್ನು ಕೂತ್ಕೊಂಡು ಅರ್ಥ ಮಾಡಿಸ್ದೆ 2-3 ಸಲ, ಬ್ರೋ ಮಾಡಬೇಡ ಕಣೋ, ಹಿಂಗೆ ಮಾಡ್ರಿ ನೋಡಿ ಇಡೀ ಮನೆಗೆ ಅಫೆಕ್ಟ್ ಆಗುತ್ತೆ, ನಿನ್ನಿಂದ ಹಿಂಗೆ ಪ್ರಾಬ್ಲಮ್ ಆಗತ್ತೆ ಕಣೋ, ಬೇಡ ಅಂದಾಗ ಆಯಿತು ಓಕೆ ಅಂತ ತುಂಬ ಸೈಲೆಂಟ್ ಆದ ಅವನು. ಅದಾದ ಒಂದು ದಿನ ಆಯಿತಾ, ಸೆಕೆಂಡ್ ಡೇ ಸೇಮ್ 5 ಜನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ವಿ ಅಂದರೆ, ಫಸ್ಟ್ ದಿನ ಕೊಟ್ಟಿದ್ದು ಇಷ್ಟು ಟಿಪ್ಸು, ಸೆಕೆಂಡ್ ದಿನ ಕೊಟ್ಟಿದ್ದು ಇಷ್ಟು ಟಿಪ್ಸು. ಅದೇ ಒಂದೇ ರಾತ್ರಿಲಿ ಕಿರ್ಚಾಡಿದ್ರೆ ವಾಪಸ್ಸು ನೆಕ್ಸ್ಟ್ ಡೇ ₹1 ಸಿಗ್ತಾರಲ್ಲ ನಮ್ಗೆ. ಆ ಥರ ಯಾಕೆ ಯೋಚನೆ ಮಾಡಲ್ಲ ಜನ? ಯಾವಾಗಲೂ ತಪ್ಪೇ ಕಂಡು ಹಿಡಿತಾರೆ ಅಂದರೆ ಅಲ್ಲಿ ಯಾರೂ ವೇಟರ್ಗಳಾಗಿರಲಿಲ್ಲ, ನಾನೊಬ್ಬ ಮ್ಯಾನೇಜರ್ಗಳಾಗಿರಲಿಲ್ಲ. ಐ ವಾಸ್ ಪ್ಲೇಯಿಂಗ್ ಅ ಕ್ಯಾರೆಕ್ಟರ್ ಆ್ಯಂಡ್ ದೇ ವರ್ ಆಲ್ಸೋ ಪ್ಲೇಯಿಂಗ್ ಅ ಕ್ಯಾರೆಕ್ಟರ್. ಇವಾಗ ಮಂಜು ಅವ್ರಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ಆ್ಯಸ್ ಅ ಅಗ್ರೆಸಿವ್ ಗೆಸ್ಟ್. ಅವರು ಏನು ಹೋಗಿದ ತಕ್ಷಣ ಎಲ್ಲ ಹೋಟ್ಲ್ಗೆ ಹೋಗ್ಬಿಟ್ಟು ಈ ಥರ ಮಾಡ್ತಾರಾ? ಬಟ್ ಅದು ಹೊರಗಡೆ ನಿಮಗೆ ಗೊತ್ತಿರ್ಬೋದು ರಿಯಾಕ್ಷನ್ಸ್ ಏನೇನೆಲ್ಲ ಆಯಿತು ಅಂತ. ಎಲ್ಲ ಅವ್ರದ್ದು ಕಮೆಂಟ್ ಸೆಕ್ಷನ್ ಎಲ್ಲ ಮ್ಯೂಟ್ ಮಾಡ್ಕೊಳ್ಳೋ ಥರ ಆಯಿತು, ಇನ್ಕ್ಲೂಡಿಂಗ್ ರಜತ್, ಮಂಜು ಅವರು ಎಲ್ಲರದ್ದು ಕಮೆಂಟ್ ಸೆಕ್ಷನ್ ಮ್ಯೂಟ್. ಅಂದರೆ ಅವರು ಅದನ್ನ ಕಮೆಂಟ್ ತೆಗಿಯಂಗೇ ಇಲ್ಲ, ಎಲ್ಲಿ ಹೋದ್ರು ಗಿಲ್ಲಿ ಹೊರಗಡೆ ಆ ಥರ ಆಗೋಯ್ತು. ಸೊ ನನ್ನ ಪಾಯಿಂಟ್ ಅಲ್ಲಿ ನಾನು ನೋಡಿ, ಒನ್ ವೇ ಆಫ್ ಡೀಲಿಂಗ್ ವಿತ್ ಇಟ್ ವಾಸ್ ಟು ಟೆಲ್ ಹಿಮ್ ಮಾಡಬೇಡ ಗುರು. ಆ ನನ್ನ ವೇಯಲ್ಲಿ ನನ್ನ ಟೀಮ್ನ ನೋಡ್ಕೊಳೋದು ಸಾಫ್ಟಾಗಿ ಹೇಳೋದ್ರಲ್ಲಿ. ಅವ್ರು ಬಂದು ಇರಿಟೇಟ್ ಮಾಡ್ತಾರೆ, ಅವ್ನು ಬಂದು ಅವ್ರಿಗೆ ಟ್ರಿಗರ್ ಮಾಡ್ತಾರೆ, ನಾನು ಟ್ರಿಗರ್ ಮಾಡಿದ್ರೆ ನನ್ನ ವ್ಯಕ್ತಿತ್ವ ಏನಲ್ಲಿ ಅಲ್ಲಿ ಬಿಟ್ಕೊಟ್ಟಂಗೆ ಆಗಿರೋದು. ಗಿಲ್ಲಿನ ನನ್ನ ವೇಟರ್ನ ನಾನು ಅವರು ಬೈತಾರೆ, ನಾನು ಬೈತೇನೆ ಅಂದರೆ ಅವಾಗ ಬಿಟ್ಕೊಟ್ಟಂಗೆ ಆಗಿರೋದು. ಅವ್ರು ಬೈತಾ ಇದ್ದಾರೆ, ನಾನು ಇಲ್ಲಿ ಬಂದ್ಬಿಟ್ಟು ಕಷ್ಟ ನನಗೂ ಗೊತ್ತು ಕಷ್ಟ ಆಗ್ತದೆ ಅಂತ ನಾನು ಪಡ್ತಾ ಇದ್ದೀನಿ, ದಯವಿಟ್ಟು ಪ್ಲೀಸ್ ಟೀಮ್ಗೋಸ್ಕರ ಸುಮ್ಮನೆ ಇರು, ನನಗೂ ಇರಿಟೇಟ್ ಆಗ್ತಾ ಇದೆ ಅಲ್ಲಿ. ಬಟ್ ಇದು ನನ್ನ ಟೀಮ್ ಬಿಟ್ಕೊಡ್ದೇ ಇರೋದು ಇದು ನನ್ನ ಪ್ರಕಾರ. ಓಕೆ, ಅವ್ರನ್ನ ಸ್ವೀಟಾಗಿ ಮಾತಾಡ್ಸೋದು, ಸ್ವೀಟಾಗಿ ನೋಡ್ಕೊಂಡಿದ್ದು. ಆಮೇಲೆ ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡೋರು ನನಗೆ, ನೀನು ನಿಂತ್ಕೋತಾ ಇಲ್ಲ ನಮ್ಮ ಪ್ರಕಾರ, ಅದು ಮಾಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ. ನಾನು ನಿಂತ್ಕೊಂಡಿದ್ದಿದ್ರೆ ಅಧ್ವಾನ ಆಗಿರೋದು. ಕೋಪ ಬರೋದು 1 ಸೆಕೆಂಡ್ ಸರ್, ಟ್ರಸ್ಟ್ ಮೀ. ಅವತ್ತು ನನಗೆ ಊಟ ಮಾಡ್ಬೇಕಾದ್ರೆ ಎಷ್ಟು ಕೋಪ ಬಂದಿತ್ತು ಅಂತಂದರೆ, ನಿಂತ್ಕೊಂಡು ಅವರೇ ಹಾಕ್ಬೇಕು, ಅವರೇ ಮಾಡಬೇಕು, ಏನೇನೋ ಮಾಡಿದರು. ತುಂಬ ಇರಿಟೇಟ್ ಆಗಿತ್ತು. ಬಟ್ ಐ ಕಾಂಟ್ ಶೋ ಇಟ್ ಇನ್ ಫ್ರಂಟ್ ಆಫ್ ದೆಮ್. ಯಾಕಂದರೆ ನಾನು ಇಡೀ ಸ್ಟಾಫಿಗೆ ಹೇಳಿದೆ ಯಾರು ಅವ್ರ ಮುಂದೆ ಜಗಳ ಆಡ್ಬಿಡಿ ಅಂತ. ಅದೇ ಇದೆ ತಾನೇ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಅದು ಕಾಮಾಗಿ ಹೇಗಿರ್ತೀರಾ ಅದೇ ಸಿಚುವೇಶನ್ ಇದ್ದಿದ್ದು. ಕೋಪ ಮಾಡ್ಕೊಳೋದು ಲೈಕ್ ದಿಸ್ ಯು ಕ್ಯಾನ್ ಕೋಪ ಮಾಡ್ಕೋಬೋದು. ಎಷ್ಟು ಅಂತ ಕೋಪ ತಡ್ಕೋತೀಯ, ಅದೇ ಇದ್ದಿದ್ದು ಚಾಲೆಂಜಲ್ಲಿ. ಸೆಕೆಂಡ್ ಡೇ ಇಂದ ಬ್ಯೂಟಿಫುಲ್ಲಾಗಿ ಆಯಿತು ಟಾಸ್ಕು. ಥರ್ಡ್ ಡೇ ಎಲ್ಲರೂ ಎಂಜಾಯ್ ಮಾಡಿದ್ರು. ಫೋರ್ತ್ ಡೇ ಅಷ್ಟೊತ್ತಿಗೆ ಎಲ್ಲರೂ ಆರಾಮಾಗಿ ಮನೇಲಿ ಬರ್ತೋರು. ಟಾಸ್ಕು ಮುಗಿದಿತ್ತು. ಮಂಜಣ್ಣ ಎಲ್ಲರ ಜೊತೆ ಮಾತಾಡಿದ್ರು, ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು, ತುಂಬ ಜೆನ್ಯೂನ್ ಆಗಿದ್ರು. ಚೈತ್ರ ಅವ್ರು ಮಾತಾಡಿದ್ರು, ರಜತ್ ಅವ್ರು ಮಾತಾಡಿದ್ರು, ತ್ರಿವಿಕ್ರಮ್ ಅವರು ಎಲ್ಲರೂ ಮನೆಯವ್ರ ಜೊತೆ ಎಲ್ಲ ಬರ್ತರು. ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ 1 ಡೇ ಮಾತ್ರ ಅದು ಎಫೆಕ್ಟ್ ಆಗಿದ್ದು. ಅದೇ ಕೋಪ ಮಾಡ್ಕೊಂಡಿದ್ರೆ ಇಡೀ ವಾರ ಎಫೆಕ್ಟ್ ಆಗಿದೆ, ಎಲ್ರಿಗೂ ಹರ್ಟ್ ಆಗಿರೋದು. ಎಸ್ ಸರ್, ಇಟ್ ವಾಸ್ ಜಸ್ಟ್ ಅ ಪರ್ಸ್ಪೆಕ್ಟಿವ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.